ನೀವು ಅದೇ ಹೇಳಿದ್ರಿ ಇದಿದ್ರೆ ಒಂದ್ 2 ಸಿನಿಮಾನೇನೋ ಆಗಿರಬಹುದು ಅಂತ. ಈ ಸಿನಿಮಾ ನಡೆಯುವಾಗ ನಡೆಯುವಾಗ ನೆಕ್ಸ್ಟ್ ಈ ತರ ಮಾಡೋಣ ಸರ್ ಅಂತ ಏನಾದ್ರು ಇಲ್ಲಮ್ಮ. ಅದು ಯಾವಲ್ಲೂ ಹೆಂಗ್ ಬರುತ್ತೆ ಅಂದ್ರೆ, ಒಂದು ಸಿನಿಮಾ ಬಿಡುಗಡೆಯಾಗಿ ಅದನ್ನೆಲ್ಲ ಒಂದು ಇದಿರುತ್ತಲ್ಲಮ್ಮ, ಒಂದು ಪ್ರಾಜೆಕ್ಟ್ ಆಗ್ಬೇಕು ಅಂದಾಗಲೇ ಅದು ಬಿಡುಗಡೆ ಹೆಂಗಾಗತ್ತೆ, ಯಾವ ರೀತಿ ಮಾಡ್ತಾರೆ, ಬಿಸ್ನೆಸ್ ಹೆಂಗ್ ಮಾಡ್ತಾರೆ, ಇವೆಲ್ಲವೂ ತಿಳ್ಕೊಂಡು ಮತ್ತೆ ಒಂದು ಪಿಕ್ಚರ್ ಪ್ಲಾನ್ ಆಗೋದು. ಬಟ್ ಮಾತುಕತೆಯಲ್ಲಿ ಇರ್ತವೆ. ಯಾಕಂದ್ರೆ ಇವತ್ತು ಒಂದು ವ್ಯವಹಾರದ ಜ್ಞಾನ ಇರುತ್ತಲ್ಲ, ಸಂಪೂರ್ಣವಾಗಿ ಕರೆಕ್ಟ್ ಆಗಿರ್ಬೇಕು ಎಲ್ಲವನ್ನು. ಅದಿದ್ದಾಗ ಒಂದಲ್ಲ 10 ಸಿನಿಮಾ ಆಗುತ್ತೆ. ಆ ನಾಯಕನ ನಟಿ ಜೊತೆಲಿ ಆ ಒಂದು ಟೀಮ್ ವರ್ಕ್ ಅನ್ನೋದಿರುತ್ತಲ್ಲ, ನೀವು ಹಿಂದೆ ನೋಡಿರ್ಬೇಕು. ಒಬ್ಬೊಬ್ಬ ನಾಯಕರು 20 ಸಿನಿಮಾ 25 ಸಿನಿಮಾ ಒಬ್ಬ ನಿರ್ದೇಶಕರ ಜೊತೆ ಮಾಡಿದ್ದಾರೆ. ನೀವು ಹಿಂದಿನ ದಾಖಲೆಗಳನ್ನ ತೆಗೆದು ನೋಡಿ. 10 ಸಿನಿಮಾ 15 ಸಿನಿಮಾ ಒಬ್ಬ ನಿರ್ಮಾಪಕ ಜೊತೆ ಮಾಡಿರ್ತಾರೆ. ಎಲ್ಲಿ ಅಂದ್ರೆ ಅದು ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ಇರುತ್ತೆ ಅದೆಲ್ಲ. ಒಂದೊಂದು ಸಿನಿಮಾ ಅನ್ನೋದು ಅವ್ರದೇ ಆದಂಥ ಕಮಿಟ್ಮೆಂಟ್ ಇರ್ತಾರೆ. ನಮಗೆ ಅದ ನಮ್ಮ ತರ ನಿರ್ಮಾಪಕರು ಅವ್ರ ಜೊತೆಲಿ ಇರ್ತಾರೆ. ಇನ್ನು 3 ಜನ 5 ಜನ 10 ಜನ ಅವ್ರಿಗೂ ಇರ್ಬೇಕಲ್ಲವ್ರು. ಎಲ್ಲವನ್ನೂ ನೋಡ್ಕೊಂಡು ಒಂದು ಅವ್ರಿಗೆ ಮುಖ್ಯ ಕಥೆನೂ ಬೇಕಾಗತ್ತೆ. ಕಥೆ ನಿರ್ಮಾಪಕರು ಎಲ್ಲವೂ ಟೀಮ್ ಸೆಟ್ ಆದಾಗ ಆಟೋಮೆಟಿಕ್ ಪಿಕ್ಚರ್ಗಳು ಶುರು ಆಗುತ್ತೆ. ರಶ್ಮಿಕಾ ಮಂದಣ್ಣ ಅವರು, ರಮ್ಯಾ ಕೃಷ್ಣ ಅವರು, ಇನ್ನು ಹಲವಾರು ಇದ್ದಾರೆ ಅಲ್ಲಿ. ಇಲ್ಲಮ್ಮ, ಎಲ್ಲ ಒಂದು ಸಿನಿಮಾನ ಆ ನಾಯಕ ನಟಿಗೆ ತಕ್ಕಂತ ನಾಯಕಿಯರು ಇದ್ರೇನೆ ಆ ಸಿನಿಮಾಗೆ ಒಂದು ವ್ಯಾಲ್ಯೂ ಬರುತ್ತೆ. ಪಾತ್ರಕ್ಕೆ ಯಾವಾಗಲೂ ಒಂದು ಎದುರುಗಡೆ ಪಾತ್ರನೂ ಚೆನ್ನಾಗಿರ್ಬೇಕು. ಆವಾಗಲೇ ಬಹಳ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋಕ್ಕೆ. ಆವಾಗಿನ ಇವತ್ತಲ್ಲಿ ಮೊದಲಿಂದನೂ ನನ್ನ ಸಿನಿಮಾಗಳೆಲ್ಲ ಆ ರೀತಿ ಉತ್ತಮವಾದ ಕಲಾವಿದರನ್ನೇ ಆದಷ್ಟು ಹುಡುಕಿ ಒಂದು ಪ್ರಯತ್ನ ಮಾಡ್ಕೊಂಡಿರ್ತೀವಿ. ಕೆಲವು ನಿರ್ದೇಶಕರ ಸಲಹೆನೂ ಇರ್ತವೆ, ಕೆಲವು ನಮ್ಮ ಸಲಹೆನೂ ಇರ್ತವೆ. ಒಂದು ಸಿನಿಮಾ ನಡೆಯುವ ಒಂದು ಟೀಮ್ ವರ್ಕ್, ನಾಯಕ ನಟರು, ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಕ್ ಡೈರೆಕ್ಟರು, ಈ ರೀತಿ ಒಂದು ಕ್ಯಾಮ್ರಾಮನ್, ಇವೆಲ್ಲವನ್ನು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಈ ಪಾತ್ರಕ್ಕೆ ಯಾರನ್ನ ಹಾಕಿದ್ರೆ ಏನು ಸೂಟಬಲ್ ಆಗುತ್ತೆ, ಏನಾಗುತ್ತೆ, ಆವಾಗ ನಾವು ಆಲೋಚನೆ ಮಾಡಬೇಕಾಗತ್ತೆ. ಅವರು ಪ್ರಾಜೆಕ್ಟ್ಗೋಸ್ಕರ ಹೇಳ್ತಾರೆ ಅಂದಾಗ ನಾವು ಕೆಲವೆಲ್ಲ ಒಪ್ಕೊಳ್ತೀವಿ. ಒಪ್ಕೊಂಡು ಅವರ ಇದು ಇರುತ್ತಲ್ಲ, ಬ್ಯಾಕ್ಗ್ರೌಂಡು, ಅವರ ಒಂದು ಏನಂತಾರೆ ಕೆಲವು ಗುಣಗಳೆಲ್ಲ ನೋಡ್ಬಿಟ್ಟು ನಾವು ನೋಡ್ಕೊಂಡು ಆಯ್ತಪ್ಪ ಅಂತ ನಾವು ಸಪೋರ್ಟ್ ಮಾಡಿ ಒಳ್ಳೇದು ಆಗಲಿ. ಒಂದು ಸಿನಿಮಾ ಗೆಲ್ಬೇಕಾದ್ರೆ 10 ಜನ ಸೇರಿದ್ರೇನೆ, ಎಲ್ಲ ಪಾತ್ರ ಎಲ್ಲ ವರ್ಗನೂ ಚೆನ್ನಾಗಿರ್ಬೇಕು. ಎಲ್ಲ ವರ್ಗ ಚೆನ್ನಾಗಿದ್ದಾಗಲೇ ಮಾತ್ರ ಒಂದು ಗೆಲ್ಲಕ್ಕೆ ಸಾಧ್ಯ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.